ನನ್ನ ಹೆಸರು ಬೆಳಗಾನಹಳ್ಳಿ ಮುನವೆಂಕಟಪ್ಪ ಅಂತ. ನಾನು KPCCಯ ಮಾಜಿ ಕಾರ್ಯದರ್ಶಿ, ಹಾಲಿ KPCC SC ಘಟಕದ ರಾಜ್ಯ ಸಂಚಾಲಕನಾಗಿದ್ದೇನೆ. ಇವತ್ತು ಕೋಲಾರದಲ್ಲಿ ಎಲ್ಲ ಸಹೋದರ ದಲಿತ ಸಂಘಟನೆಗಳು, ಅಲ್ಪಸಂಖ್ಯಾತ ಬಂಧುಗಳು ಮತ್ತು ಎಲ್ಲರೂ ಸೇರಿ ಈ ರಾಷ್ಟ್ರದ ಗೃಹ ಸಚಿವರು ಗೌರವಾನ್ವಿತ ಅಮಿತ್ ಶಾ ಅವರು ಸದನದಲ್ಲಿ ರಾಷ್ಟ್ರಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟು ಆ ಸಂವಿಧಾನದ ಅಡಿಯಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥ ಒಬ್ಬ ಗೃಹ ಸಚಿವರು ಒಂದು ಅಂಬೇಡ್ಕರ್ ವಿಚಾರದಲ್ಲಿ ಸದನದಲ್ಲಿ ಭಾಳ ಕೆಟ್ಟ ರೀತಿಯಲ್ಲಿ ನಡ್ಕೊಂಡಿದ್ದನ್ನು ಖಂಡಿಸಿ ಇಲ್ಲೇನು ಇವತ್ತು ಪರಿಪೂರ್ಣ ಬಂಧನ ಮಾಡಿದ್ದಾರೆ. ಈ ಒಂದು ಕೀರ್ತಿ ಇಲ್ಲಿನ ಜಿಲ್ಲೆಯ ಎಲ್ಲ ದಲಿತ ಸಂಘಟನೆಯ ಕಾರ್ಯಕರ್ತರು, ಮುಖಂಡರಿಗೆ ಮತ್ತು ಅಲ್ಪಸಂಖ್ಯಾತ ಬಂಧುಗಳಿಗೆ ಸೇರಬೇಕಾದ್ರೆ ತಪ್ಪಾಗೋದಿಲ್ಲ. ಇವತ್ತೇನು ಅಮಿತ್ ಶಾ ಅವರ ಹೇಳಿಕೆ ಇದೆ, ಅದು ಈ ರಾಷ್ಟ್ರಕ್ಕೆ ಈ ರಾಷ್ಟ್ರದ ಸಂವಿಧಾನಕ್ಕೆ ಆಗ್ತಾ ಇರ್ತಕ್ಕಂಥ ಒಂದು ಗಂಡಾಂತರ ಅಂದರೆ ತಪ್ಪಾಗೋದಿಲ್ಲ. ಇದನ್ನು ಈ ರಾಷ್ಟ್ರದ ಪ್ರಧಾನಿಗಳು ನೋಡ್ದಂಗೆ ಇರ್ತಕ್ಕಂಥದ್ದು ಕೂಡ ಖಂಡನೀಯ. ಪ್ರಧಾನಿಯಾದಂಥ ನರೇಂದ್ರ ಮೋದಿ ಅವರಿಗೆ ಏನಾದರೂ ಸಂವಿಧಾನದ ಬಗ್ಗೆ, ಈ ರಾಷ್ಟ್ರದ ಬಗ್ಗೆ ಗೌರವ ಇದ್ದರೆ ಕೂಡಲೇ ಅಮಿತ್ ಶಾ ಅವರ ರಾಜೀನಾಮೆಯನ್ನು ತೆಗೆದುಕೋಬೇಕು. ಅವ್ರು ರಾಜೀನಾಮೆ ಕೊಡದೇ ಇಲ್ಲ ಅಂತಂದರೆ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡ್ತಕ್ಕಂಥದ್ದು ಅಮಿತ್ ಶಾ ಅವರ ಮೊದಲ ಕರ್ತವ್ಯ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ NDA ಸರ್ಕಾರ ಇದೆ. NDA ಸರ್ಕಾರ ಬಂದಾಗಿಂದ ಕೂಡ ಒಂದಲ್ಲ ಒಂದು ಹಗರಣಗಳು ಈ ರಾಷ್ಟ್ರವನ್ನು ದಿನೇ ದುರ್ಬಲಗೊಳಿಸ್ತಕ್ಕಂಥದ್ದು, ಈ ಸಂವಿಧಾನವನ್ನು ದುರ್ಬಲಗೊಳಿಸ್ತಕ್ಕಂಥದ್ದು ಇವರ ಎಡನ್ನ ಅಜೆಂಡ ಅಂತ ತಪ್ಪಾಗೋದಿಲ್ಲ. ಆ ರೀತಿ ನಡೀತಾ ಇದೆ ಸರ್ಕಾರ ರಾಷ್ಟ್ರದಲ್ಲಿ. ಇವತ್ತು ಅಮಿತ್ ಶಾ ಇರ್ಬೋದು, ಅವರ ಸಚಿವ ಸಂಪುಟದ ಮಂತ್ರಿಗಳಿರ್ಬೋದು, ಅವ್ರು ಬಂದಂಥ ಒಂದು ಮಾತಾಡಿದರು, ಸಂವಿಧಾನವನ್ನು ಬದಲಾವಣೆ ಮಾಡೋದೇ ನಮ್ಮ ಮುಖ್ಯ ಗುರಿ ಅಂತಕ್ಕಂಥ ಒಂದು ವಾದ ಏನು ಹೇಳಿದರು, ಅದನ್ನು ಒಳಗಡೆ ಗೊತ್ತಿಲ್ಲದಂಗೆ ನಡೆಸ್ತಾ ಇದ್ದಾರೆ. ಇದನ್ನು ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ಖಂಡಿಸಬೇಕು. ಈ ರಾಷ್ಟ್ರ ಸರ್ಕಾರವನ್ನು ಬೇಗನೆ ತೊಡಗಿಸ್ತಕ್ಕಂಥದ್ದು ರಾಷ್ಟ್ರದ ಜನರ ಆದ್ಯ ಕರ್ತವ್ಯ ಅಂತ ನಾನು ಭಾವನೆ.